ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಬನಹಟ್ಟಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀ ಮಲ್ಲಿಕಾರ್ಜುನ ಅಗ್ನಿ ಉತ್ಸವ ಸಮಿತಿ ಇವರ ಆಶ್ರಯದಲ್ಲಿ ಸುಮಾರು 20 ವರ್ಷಗಳಿಂದ ಈ ಒಂದು ಶ್ರೀ ಮಲ್ಲಿಕಾರ್ಜುನ ಅಗ್ನಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸ್ಕೊಂತ ಬರಾಕತ್ತಾರಿ. ನಾಳೆ ಅಂದರೆ ದಿನಾಂಕ 10/3/2025 ಸೋಮವಾರದಂದು ಬೆಳಿಗ್ಗೆ 6 ಗಂಟೆಯ ಸುಮಾರಿಗೆ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಅಭಿಷೇಕ ಹಾಗೂ ಮುಂಜಾನೆ 8 ಗಂಟೆಯ ಸುಮಾರಿಗೆ ನಮ್ಮ ಬನಹಟ್ಟಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಕಲ ವಾದ್ಯ ವೈಭವಗಳೊಂದಿಗೆ ಅದ್ದೂರಿ ಪಲ್ಲಕ್ಕಿ ಉತ್ಸವ ನೆರವೇರ್ತೈತ್ರಿ. ಅದಾದ ನಂತರ ಮುಂಜಾನೆ 11 ಗಂಟೆಯ ಸುಮಾರಿಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅಗ್ನಿ ಹಾಯುವ ಕಾರ್ಯಕ್ರಮ ಜರುಗುತ್ತೈತ್ರಿ. ನಂತರ ಸೇರಿದಂತ ಎಲ್ಲ ಸಕಲ ಸಹೃದಯ ಸದ್ಭಕ್ತರಿಗೆ ಅಂಬಲಿ ಪ್ರಸಾದ ಕೂಡ ಇರ್ತೈತ್ರಿ. ಶ್ರೀ ಕ್ಷೇತ್ರಾಧಿಪತಿಯಾದ ಕಾಡ ಸಿದ್ದೇಶ್ವರನ ಪಾದಕ್ಕೆ ನಮಿಸಿ, ಕುಲದೇವತೆಯಾದ ವೀರಭದ್ರನ ಪಾದಕ್ಕೆ ನಮನ ಮಾಡಿ, ಶ್ರೀ ಮಲ್ಲಿಕಾರ್ಜುನ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈ ಯಜ್ಞ ಕುಂಡವನ್ನು ಪೈಲ ಏನೈತ್ರಿ ಎಲ್ಲ ಯಜ್ಞ ಹೋಮ ತಿದ್ರಿ. ಅದ್ರ ಸಲುವಾಗಿ ಮಾಡ್ತಾರಪ್ಪ ಅಂದ್ರೆ ಜಗತ್ತು ಉದ್ಧಾರ ಆಕಾಕಿ, ದುಡ್ಡು ಶಕ್ತಿ ದೂರ ಆಗೋ ಸಲುವಾಗಿ. ಅದಕ್ಕೆ ಋಷಿ ಮುನಿಗಳು ಯಜ್ಞ ಮಾಡ್ಕೊತ ಬಂದಿರೋದು. ದಕ್ಷಬ್ರಹ್ಮಶಿದಕ ಯಜ್ಞ ಯಾಕೆ ಮಾಡಿದ್ರು? ಯಾಕಂದ್ರೆ ದುಡ್ಡು ಶಕ್ತಿ ದೂರ ಮಾಡೋ ಸಲುವಾಗಿ. ಪರಮಾತ್ಮನ ಅಹಂಕಾರ ಭಾಳ ಬಂತು ದಕ್ಷಬ್ರಹ್ಮನಲ್ಲಿ. ಇದು ಅಗ್ನಿಕುಂಡಿ ಯಾಕೆ ಮಾಡ್ತಾರಂದ್ರೆ ಜಗತ್ತು ಉದ್ಧಾರ ಸಲುವಾಗಿ, ಭಕ್ತರು ಉದ್ಧಾರ ಸಲುವಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ತಪ್ಪದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನು ಮನ ಧನಗಳಿಂದ ಸಹಾಯ ಸಹಕಾರವನ್ನ ಸಲ್ಲಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಪುನೀತರಾಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಇದೇ ತರದ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.